ಎಲ್ಲರಿಗೂ ನಮಸ್ಕಾರ ಗುರು. ನಾನು ನಿಮ್ಮ ಪ್ರಜ್ವಲ್. ನೀವು ನೋಡ್ತಾ ಇರಾ ಪ್ರಜ್ವಲ್ ರಿಯಾಕ್ಟ್ಸ್ ಗುರು. ಇತ್ತು ನಾನು ಬಂದಿರೋದು ಗೀತಾಂಜಲಿ ಮತ್ತೆ ಬಂದಿದೆ ಅಂತ ಅಮೆಜಾನ್ ಪ್ರೈಮಲ್ಲಿ ಸ್ಟ್ರೀಮ್ ಆಗ್ತಿದೆ. ಆರ್ ಫಿಲಮ್ಸ್ ನೋಡೋರಿಗಂತೂ ನೆಕ್ಸ್ಟ್ ಲೆವೆಲ್ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ತೀನಿ. ಆಮೇಲೆ ಕಾಮಿಡಿ ನೋಡೋರಿಗೂ ಅಷ್ಟೇ ಮಸ್ತಾಗಿರುತ್ತೆ. ನನಗೆ ಫಿಲಮ್ಸಲ್ಲಿ ಕಾಮಿಡಿ ಮತ್ತು ಇದು ಥ್ರಿಲ್ಲಿಂಗ್ಸು ಹೆವಿ ಇಷ್ಟ ಆಗುತ್ತೆ, ಇದೆಲ್ಲರಿಗೂ ಗೊತ್ತಿರೋದೆ. ಆದರೆ ಇಲ್ಲಿ ಮೇಯ್ನು ಸ್ಟೋರಿ ಸ್ಕ್ರಿಪ್ಟ್ ಆಗಲಿ ಎಲ್ಲದು ಸಕ್ಕತ್ತಾಗಿ ಮಾಡಿದ್ದಾರೆ. ಇದರಲ್ಲಿ ನಮ್ಮ ರವಿಶಂಕರ್ ಸರ್ ಅಂತೂ ಕನ್ನಡದಲ್ಲಿ ಸಕ್ಕತ್ತಾಗಿ ಚೆಚ್ಚಿ ಬಿಸಾಕಿದ್ದಾರೆ. ಬೇಸ್ ವಾಯ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಅವ್ರದ್ದು. ವಾಯ್ಸ್ ಮಾತ್ರ ಕನ್ನಡದಲ್ಲಿ ಡಬ್ಬಿಂಗು ಸಕ್ಕತ್ತಾಗಿದೆ. ನನಗಂತೂ ಫಿಲಮು ಸಕ್ಕತ್ತಾಗಿ ಅನ್ನಿಸ್ತು. ಆದರೆ ಇದು ಥಿಯೇಟ್ರಲ್ಲಿ ಮಿಸ್ ಮಾಡಿದ್ನಲ್ಲ ಅಂತ ಬೇಜಾರಾಯಿತು. ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಫಿಲಮ್ ಮೇನ್ ಸ್ಟೋರಿ ಲೈನಪ್ ಏನಪ್ಪ ಅಂದರೆ 5 ಜನ ದೆವ್ವಗಳು. ಅದರಲ್ಲಿ ಸ್ಟಾರ್ಟಿಂಗು ಒಂದು ಆಫೀಸಲ್ಲಿ ಒಬ್ಬ ಹುಡುಗ ಒಂದು ಹುಡುಗಿ ಮೇಲೆ ಅರೆಸ್ಟ್ ಮಾಡ್ತಾ ಇರ್ತಾರೆ. ಆವಾಗ ಮಂತ್ರವಾದಿ ಬಂದ್ಬಿಟ್ಟು ಮಂತ್ರ ಮಾಡಿಬಿಟ್ಟು ಒಂದು ಗೊಂಬೆಗೆ ಅದನ್ನು ತುಂಬಿಸ್ಬಿಟ್ಟು ಮಣ್ಣಲ್ಲಿ ಊತಾಕ್ತಾರೆ. ಮತ್ತು ಆ ಬೊಂಬೆ ಆಚೆ ಬರುತ್ತೆ. ಅದೇ ಥರ ಇನ್ನೊಂದು ಬೊಂಬೆಗೂ ಅದೇ ಥರ ಮಾಡಿರ್ತಾರೆ. ಆ ಬೊಂಬೆ ಇರೋ ವಿಚಾರನೇ ಬೇರೆ, ಅದನ್ನ ಈ ಫಿಲಮಲ್ಲಿ ನೋಡಬೇಕು. ಮತ್ತು ಇನ್ನು 3 ಜನ ದೇವಗಳು ಯಾರಪ್ಪ ಅಂದರೆ ಸೊಸೈಟಿಲಿ ತುಂಬ ರೆಸ್ಪೆಕ್ಟೆಡ್ ಫ್ಯಾಮಿಲಿ. ಅದು ಒಂದು ಹುಡುಗಿ ಆ ಮನೆಯಿಂದ ಆಚೆ ಹೋಗ್ತಾರೆ. ಟೋಟಲ್ 4 ಜನ ಇರ್ತಾರೆ. ಅಂದರೆ ಲವ್ ವಿಚಾರಕ್ಕೆ ಆಚೆ ಹೋಗ್ತಾರೆ. ಆವಾಗಲೇ ಅಪ್ಪಂಗೆ ಅಮ್ಮಂಗೆ ಬೇಜಾರಾಗಿರುತ್ತೆ. ಆಮೇಲೆ ನೆಕ್ಸ್ಟ್ 2ನೇ ಹುಡುಗಿನೂ ಅದೇ ಥರ ಲವ್ ಮಾಡಿರ್ತಾಳೆ, ಬಿಡಲ್ಲ ಅಂತ ಅವಳು ಓಡೋಕ್ಕೆ ಟ್ರೈ ಮಾಡಿರ್ತಾಳೆ. ಅದೇ ಟೈಮಿಗೆ ಗೊತ್ತಾಗುತ್ತೆ ಅವ್ರ ಅಪ್ಪಂಗೆ. ಆಮೇಲೆ ಆ ಹುಡುಗನ ಸಾಯಿಸಾಕ್ತಾರೆ. ಆವಾಗ ಹುಡುಗಿ ಬೆಂಕಿ ಹಚ್ಕೊಂಡು ಸತ್ತೋಗ್ತಾಳೆ. ಅದರಲ್ಲಿ 3 ಜನ ಸತ್ತೋಗ್ತಾರೆ. ಇದು ಫಿಲಮ್ ಸ್ಟೋರಿ. ಇದರಲ್ಲಿ ತುಂಬ ಅಂದರೆ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ತುಂಬ ಅಂದರೆ ತುಂಬ ಕಾಮಿಡಿನೂ ಇದೆ. ಇದರಲ್ಲಿ ಯಾರ್ಯಾರಿಗೆ ಏನೇನು ಅಂತ ನೀವು ಫಿಲಮಲ್ಲೇ ನೋಡಬೇಕು. ಪೂರ್ತಿ ನಾನು ಡೀಟೇಲಿಂಗಾಗಿ ಹೇಳೋಕ್ಕಾಗಲ್ಲ. ಸೊ ಈಗ ನನಗೆ ಏನೇನು ಇಷ್ಟ ಆಯಿತು ಅಂತ ಹೇಳ್ತೀನಿ. ಮೇಯ್ನ್ ವಿಚಾರಕ್ಕೆ ಬರೋದಾದರೆ, ಇಲ್ಲಿ ಎಲ್ಲ ಫಿಲಮಲ್ಲೂ ಹೀರೋಗೆ ಮೇಯ್ನ್ ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೆ. ಇದರಲ್ಲಿ ಅಷ್ಟೊಂದು ಹೀರೋ ಅಂತ ಯಾರು ಅಷ್ಟೊಂದು ನನಗೆ ಕಾಣಿಸ್ಲಿಲ್ಲ. ಹೀರೋಯಿನ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು ಆ್ಯಕ್ಟಿಂಗ್ ಆಗಲಿ ಮತ್ತು ಆ್ಯಕ್ಷನ್ ಸೀಕ್ವೆನ್ಸಸ್ ಎಲ್ಲ ಲಾಸ್ಟಲ್ಲಿ ಸಕ್ಕತ್ತಾಗಿ ಮಾಡಿದ್ದಾರೆ. ಆಮೇಲೆ ರವಿಶಂಕರ್ ವಾಯ್ಸ್ ಅಂತೂ ಸ್ಟಾರ್ಟಿಂಗು ಏನಂತಿಗೆ ಈ ಕ್ಯಾರೆಕ್ಟರ್ ಇವ್ರಿಗೆ ಕೊಡ್ಬೋದಾಗಿತ್ತಾ, ಇವ್ರು ವಿಲನ್ ಕ್ಯಾರೆಕ್ಟರ್ ಸೂಟ್ ಆಗುತ್ತಲ್ಲ ಅಂತ ಅನ್ನಿಸ್ತಾಯಿತ್ತು. ಸ್ಟಾರ್ಟಿಂಗ್ ಹೋಗ್ತಾ ಲಾಸ್ಟಿಗೆ ದೆವ್ವದ್ದು ಸೀನಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ತೆಗ್ದಾಕ್ಬಿಟ್ಟವ್ರೆ. ಆ ರೇಂಜಿಗೆ ಬೇಸ್ ವಾಯ್ಸ್ ಇದೆ. ಆಮೇಲೆ ಮೇಯ್ನ್ ಡೈರೆಕ್ಟರ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ದೆವ್ವದಗಳಿಗೆ ನಾನು ಇದುವರೆಗೂ ನೋಡಿರೋದ್ರಲ್ಲಿ ಯಾರು ಬ್ಲೂ ಶೇಡ್ ಕೊಟ್ಟಿರಲಿಲ್ಲ. ಇವರು ಫಸ್ಟ್ ಟೈಮು ಎಲ್ಲ ದೆವ್ವಕ್ಕೂ ಬ್ಲೂ ಶೇಡ್ ಕೊಟ್ಟಿದ್ದಾರೆ. ಈಗ ಫಿಲಮ್ಮು ಈಗ 3 ಜನ ಸತ್ತೋಗಿರ್ತಾರೆ ಒಂದು ಮನೇಲಿ. ಅಲ್ಲಿಗೆ ಇರೋ ಟೀಮ್ ಎಲ್ಲ ಹೋಗುತ್ತೆ. ಅದೆಲ್ಲ ದೆವ್ವ ಅಲ್ಲ, ಅದು ಕ್ಯಾರೆಕ್ಟರ್ಸು ನಾವೇ ಕರ್ಸಿರೋದು ಅಂತ. ಅದ್ರ ಜೊತೆಗೆ ಇವ್ರು ಟ್ರಾವೆಲ್ ಮಾಡ್ತಾರೆ. ದೇವ್ರ ಜೊತೆನೆ ಮಾತಾಡ್ಕೊಂಡು ಲಾಸ್ಟಿಗೆ ಅದು ರಿಯಲೈಸ್ ಆಗುತ್ತೆ. ಅದರಲ್ಲಿ ಮಧ್ಯದಲ್ಲಿ ಕಾಮಿಡಿ ಸೀನ್ಸು ಅದು ಇದು ಎಲ್ಲ ಸಾಕಾಗಿದೆ ನೆಕ್ಸ್ಟ್ ಲೆವೆಲು. ಮತ್ತು ಇನ್ನು ಮಿಕ್ಕಿದ 2 ದೇವ್ದು ಅದು ನಿಮಗೆ ಗೊತ್ತಿರೋದೆ. ಅವ್ರ ರಿವೆಂಜ್ ಇರುತ್ತೆ. ಆ ರಿವೆಂಜ್ ಲಾಸ್ಟಿಗೆ ತೀರಿಸ್ಕೋತಾರೆ. ಇದೇ ಫಿಲಮ್ ಸ್ಟೋರಿ. ಇದ್ರಲ್ಲಿ ಕಾಮಿಡಿ ಸೆನ್ಸು ಪ್ರತಿಯೊಂದು ನೆಕ್ಸ್ಟ್ ಲೆವೆಲ್ ಇದೆ. ನಾನು ಥಿಯೇಟರಲ್ಲಿ ಮಿಸ್ ಮಾಡಿಕೊಂಡೆ ಅನ್ನೋದೇ ಬೇಜಾರು. ಎಲ್ಲರ ಆ್ಯಕ್ಟಿಂಗು ಮಾತ್ರ ನೆಕ್ಸ್ಟ್ ಲೆವೆಲು. ಮತ್ತು ಇದರಲ್ಲಿ ಎಲ್ಲ ಮೇಯ್ನ್ ಕಾಮಿಡಿ ಆ್ಯಕ್ಟರ್ಸು ಇದ್ದಾರೆ. ಈ ಥರ ಥ್ರಿಲ್ಲರ್ಸು ನಾನು ತುಂಬ ಅಂದರೆ ತುಂಬ ನೋಡೋಕ್ಕೆ ಇಷ್ಟಪಡ್ತೀನಿ. ಒನ್ ಟೈಮು ಯಾರು ಇದು ರಿವ್ಯೂ ನೋಡ್ತೀನಿ ಅಂತ ಬಂದವರಿಗೆ ಫಸ್ಟ್ ಹೋಗಿ ನೋಡಿ, ಯಾಕೆಂದರೆ ಅಷ್ಟೊಂದು ಚೆನ್ನಾಗಿದೆ ಮೂವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಿವ್ಯೂ ಏನು ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟು ರಿವ್ಯೂವಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್. ಸಬ್ಸ್ಕ್ರೈಬ್ ಮಾಡೋಣ ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.